40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ವಿಜಯ್ ಕೇಸ್ಗೆ ಸಿಬಿಐ ಎಂಟ್ರಿ, ತನಿಖೆಗಿಳಿದ ಮೋದಿ ಸರ್ಕಾರ. ಹೊಸ ಆಟದಲ್ಲಿ ಗೆಲ್ಲೋದು ಯಾರು? ನಮಸ್ಕಾರ ಸ್ನೇಹಿತರೆ. ತೀವ್ರ ಕುತೂಹಲ ಕೆರಳಿಸಿದ, ದೇಶದ ಜನರ ಆಕ್ರೋಶಕ್ಕೂ ಕಾರಣವಾಗಿದ್ದ ತಮಿಳುನಾಡಿನ ವಿಜಯ್ ರ್ಯಾಲಿ ಕಾಲ್ ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ದೊಡ್ಡ ಬೆಳವಣಿಗೆ. ಸ್ಟಾಲಿನ್ ವರ್ಸಸ್ ವಿಜಯ್ ನಡುವಿನ ತನಿಖಾ ಸಮರಕ್ಕೆ ಸಿಬಿಐ ನುಗ್ಗಿದೆ. ಸುಪ್ರೀಂ ಕೋರ್ಟ್ ಈ ಬಗ್ಗೆ ಮಹತ್ವದ ತೀರ್ಪನ್ನ ಕೊಟ್ಟಿತ್ತು. ಕಾಲ್ ತುಳಿತ ಕೇಸನ್ನ ಸಿಬಿಐಗೆ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಈಗ ತನಿಖೆಗೆ ಸಿಬಿಐ ಅಧಿಕೃತವಾಗಿ ಎಂಟ್ರಿನೂ ಕೊಟ್ಟಿದೆ. ಈ ವಿಚಾರ ತಮಿಳುನಾಡಿನ ರಾಜಕೀಯದಲ್ಲಿ ತೀವ್ರ ಗದ್ದಲ ಸೃಷ್ಟಿ ಮಾಡಿದೆ. ರಾಜಕೀಯವಾಗೂ ಕಲರ್ಫುಲ್ ಚರ್ಚೆಗಳು ಶುರುವಾಗಿವೆ. ವಿಜಯ್ ಮತ್ತು ಬಿಜೆಪಿ ಸಂಬಂಧಕ್ಕೆ ಇದು ಟ್ವಿಸ್ಟ್ ಕೊಡಬಹುದು. ಸ್ಟಾಲಿನ್ ಸ್ಟ್ರಾಟಜಿಯನ್ನೇ ಇದು ಬದಲಿಸಬಹುದು. ತಮಿಳುನಾಡು ಪಾಲಿಟಿಕ್ಸ್ ಅನ್ನೇ ಇದು ಅಲುಗಾಡಿಸಬಹುದು ಅನ್ನೋ ವಿಶ್ಲೇಷಣೆ ಇದೆ. ಅಷ್ಟೇ ಅಲ್ಲ, ಈ ನಡುವೆ ಸುಪ್ರೀಂ ಕೋರ್ಟ್ ಅನ್ನು ವಂಚಿಸಿರೋ ಆರೋಪ ಕೇಳಿಬಂದಿದ್ದು, ಸಿಬಿಐ ತನಿಖೆಗೆ ಮೃತರ ಮನೆಯವರ ಪರ್ಮಿಷನ್ ಕೇಳದೆ ಅವರ ಹೆಸರಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಅನ್ನೋ ಸ್ಫೋಟಕ ಆರೋಪ ಮಾಡಲಾಗಿದೆ. ಈ ಮೂಲಕ ವಿಜಯ್ ಅವರ ಕರೂರ್ ಕಾಲ್ ತುಳಿತ ಕೇಸ್ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡಿತಾ ಇದೆ. ಹಾಗಿದ್ರೆ ಕರೂರ್ ಕೇಸ್ ವಿಜಯ್ ಬಿಜೆಪಿ ಸಂಬಂಧವನ್ನ ಚೆನ್ನಾಗಿ ಮಾಡಿಬಿಡುತ್ತಾ? ಹಾಗಿದ್ರೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಇರಬೇಕಾದ್ರೆ, ಬಿಜೆಪಿ ಇರಬೇಕಾದ್ರೆ ಕೇಂದ್ರದ ತನಿಖಾ ಸಂಸ್ಥೆ ಸಿಬಿಐ ಈಗ ಈ ಕರೂರ್ ಕೇಸ್ಗೆ ನುಗ್ಗಿರೋದು ವಿಜಯ್ ಮತ್ತು ಬಿಜೆಪಿ ಸಂಬಂಧವನ್ನ ಚೆನ್ನಾಗಿ ಮಾಡ್ಬಿಡುತ್ತಾ? ಸ್ಟಾಲಿನ್ ಸರ್ಕಾರದ ವಿರುದ್ಧ ಬಿಜೆಪಿ ವಿಜಯ್ ಒಂದಾಗ್ಬಿಡ್ತಾರ? ಎಲ್ಲವನ್ನ ಚರ್ಚೆ ಮಾಡೋಣ ಸ್ನೇಹಿತರೆ. ಕಡೆತನಕ ಮಿಸ್ ಮಾಡದೆ ನೋಡಿ. ಅದಕ್ಕಿಂತ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ಏನು ಮನವಿ ಅಂತ ಹೇಳಿದ್ರೆ, ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಮನವಿ. ಎಸ್ ಸ್ನೇಹಿತರೆ, ಬನ್ನಿ ಈಗ ಆರಂಭ ಮಾಡೋಣ. ವಿಜಯ್ ಕೇಸ್ಗೆ ಸಿಬಿಐ, ಸ್ಟಾಲಿನ್ ವಿರುದ್ಧ ವಿಜಯ್ಗೆ ಜಯ. ಡೇ 1 ನಿಂದಲೂ ಕರೂರ್ ಕಾಲ್ ತುಳಿತ ಒಂದಲ್ಲ ಒಂದು ವಿವಾದಕ್ಕೆ ಸಿಕ್ಕಾಕೊಂಡು ಗದ್ದಲಕ್ಕೆ ಕಾರಣ ಆಗ್ತಾ ಇತ್ತು. ಈ ದುರಂತಕ್ಕೆ ವಿಜಯ್ ಕಾರಣ ಅಂತ ಡಿಎಂಕೆ ಹೇಳ್ತಾ ಇದ್ರೆ, ಇದು ಬರೀ ಆಕಸ್ಮಿಕ ದುರಂತ ಅಲ್ಲ, ಇದು ಪಿತೂರಿ, ಇದು ಸ್ಟಾಲಿನ್ ಕೈವಾಡ ಇದು ಅಂತ ವಿಜಯ್ ಹೇಳ್ತಾ ಇದ್ರು. ಈ ನಡುವೆ ಈ ಕೇಸ್ನ ತನಿಖೆ ಆಗಬೇಕು ಅಂತ ಸ್ಟಾಲಿನ್ ಸರ್ಕಾರ SIT ರಚನೆ ಮಾಡಿತ್ತು. ಆದರೆ ಇದಕ್ಕೆ ಪೂರ್ತಿ ಬೆಂಬಲ ಇರಲಿಲ್ಲ. ಯಾಕಂದರೆ ರಾಜ್ಯ ಸರ್ಕಾರ ತನಿಖೆ ಮಾಡಿದ್ರೆ ಪಕ್ಷಪಾತ ಕೂಡಿರುತ್ತೆ. ವಿಜಯ್ ತಪ್ಪಿತಸ್ಥ ಅಂತ ಹೇಳೋಕೆ ಸ್ಟಾಲಿನ್ ಸರ್ಕಾರ ಕಾಯ್ತಾ ಇರುತ್ತೆ. ನಮಗಿದ್ರ ಮೇಲೆ ನಂಬಿಕೆ ಇಲ್ಲ ಅಂತ ವಿಜಯ್ ಮತ್ತವರ ಪಾರ್ಟಿಯವರು ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ವಿಜಯ್ ಅವರ ಸೈದ್ಧಾಂತಿಕ ವಿರೋಧಿ ಬಿಜೆಪಿ ಕೂಡ ಹೌದು ಇದು ಪಿತೂರಿ ರೀತಿ ಕಾಣಿಸ್ತಾ ಇದೆ, ಸಿಬಿಐ ಕೊಡೋಣ ಅಂತ ವಿಜಯ್ ಪರವಾಗಿ ನಿಂತ್ಕೊಂಡಿತ್ತು. ಮೊದಲು ಹೈಕೋರ್ಟ್ ಮೆಟ್ಟಿಲೇರಿದ ವಿಜಯ್ ಇದನ್ನ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರೋ ತನಿಖಾ ಸಂಸ್ಥೆ ಮೂಲಕ ಮಾಡಿಸಿ ಅಂತ ಕೇಳಿದ್ರು. ಆದ್ರೆ ಮದ್ರಾಸ್ ಹೈಕೋರ್ಟ್ ಇದನ್ನ ನಿರಾಕರಿಸಿತ್ತು. SITನೇ ಮಾಡಲಿ, ಅವರನ್ನು ಆರಂಭಿಕ ಹಂತದಲ್ಲಿದ್ದಾರೆ, ನೀವು ಜನಸಂದಣಿಯನ್ನ ಕಂಟ್ರೋಲ್ ಮಾಡೋಕೆ ವಿಫಲರಾಗಿದ್ದೀರಿ ಅಂತ ನ್ಯಾಯಾಧೀಶ ಎನ್ ಸೆಂಥಿಲ್ ಕುಮಾರ್ ವಿಜಯ್ಗೆನ ಬೈದು ಕಳಿಸಿದ್ರು. ಅದೇ ಸಿಬಿಐ ತನಿಖೆಗೆ ಕೋರಿದ್ದ ಎಲ್ಲ ಅರ್ಜಿಗಳನ್ನ ಕೋರ್ಟ್ ರಿಜೆಕ್ಟ್ ಮಾಡಿತ್ತು. ಆದರೆ ಇದನ್ನ ಪ್ರಶ್ನಿಸಿ ವಿಜಯ್ ಮತ್ತವರ ಬಳಗ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು. ಅಕ್ಟೋಬರ್ 10ನೇ ತಾರೀಕು ಇದರ ವಿಚಾರಣೆ ನಡೆಸಿದ ಕೋರ್ಟ್ ಈ ತೀರ್ಪನ್ನ ಕಾಯ್ದಿರಿಸಿತ್ತು. ಮೊನ್ನೆ ಅದರ ಆದೇಶ ಪ್ರಕಟ ಆಗಿತ್ತು. ಕೋರ್ಟ್ ಇದನ್ನ ಸಿಬಿಐಗೆ ಕೊಟ್ಟಿದೆ. ಹಾಗೆ ನೋಡಿದ್ರೆ ರಾಜ್ಯ ಸರ್ಕಾರದ ಪರ ವಕೀಲರು ಈ ಬಗ್ಗೆ ತುಂಬಾ ವಾದ ಮಾಡಿದ್ರು. ಸ್ಟಾಲಿನ್ ಸರ್ಕಾರ ಕೂಡ ಇದನ್ನ ಪ್ರತಿಷ್ಠೆಯಾಗಿಯೂ ತಗೊಂಡಿತ್ತು. ಆದರೆ ವಿಜಯ್ ಅರ್ಜಿಗೆ ಈಗ ಗೆಲುವಾಗಿದ್ದು ತನಿಖಾ ಸಮಿತಿಯನ್ನ ಕೂಡ ರಚಿಸಿದ್ದಾರೆ. ಇದು ದೇಶಕ್ಕೆ ಆಘಾತ ತಂದಿರೋ ವಿಚಾರ. 41 ಜನರ ಪ್ರಾಣ ಹೋಗಿದೆ. ಸುಪ್ರೀಂ ಕೋರ್ಟ್ನ 3 ಸದಸ್ಯ ಪೀಠದ ಸಮಿತಿ ಇದನ್ನ ಮೇಲ್ವಿಚಾರಣೆ ಮಾಡುತ್ತೆ ಅಂತ ಅದರಲ್ಲಿ ಹೇಳಿದ್ದಾರೆ. ಈಗ ಆಲ್ರೆಡಿ ತನಿಖೆಗೂ ಕೂಡ ಸಿಬಿಐ ಚಾಲನೆ ಕೊಟ್ಟಿರೋ ಮಾಹಿತಿ ಬರ್ತಾ ಇದೆ. ಸ್ನೇಹಿತರೆ, ಇಲ್ಲಿ ತನಿಖೆಯ ಫಲಿತಾಂಶ ಏನು ಬರುತ್ತೆ ಅದು ಬೇರೆ ಟಾಪಿಕ್. ಆದರೆ ಈ ವಿಚಾರ ತಮಿಳುನಾಡಿನ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಯಾಕಂದ್ರೆ ಕರೂರ್ನ ಕೇಸ್ ಸಿಬಿಐ ತನಿಖೆಗೆ ಒಳಪಡಬೇಕು ಅಂತ ವಿಜಯ್ ಹೇಗೆ ಒತ್ತಾಯ ಮಾಡ್ತಿದ್ರು, ಹಾಗೆ ಬಿಜೆಪಿ ಕೂಡ ತುಂಬಾ ಒತ್ತಡ ಹಾಕ್ತಾ ಇತ್ತು. ಇನ್ಫ್ಯಾಕ್ಟ್ ಕರೂರಿನಲ್ಲಿ ಆದ ಕಾಲ್ ತುಳಿತ ಪ್ರೀ ಪ್ಲ್ಯಾಂಡ್ ಅಂತ ಹೇಳಿ ಬಿಜೆಪಿ ನಾಯಕಿ, ಅಲ್ಲಿನ ರಾಜ್ಯ ಬಿಜೆಪಿ ಘಟಕದ ಉಪಾಧ್ಯಕ್ಷೆ ಖುಷ್ಬು ಹೇಳಿದ್ರು. ವಿಜಯ್ ಬಂದರೆ ಜನರು ಎಷ್ಟು ಸೇರ್ತಾರೆ ಅಂತ ಡಿಎಂಕೆ ಗೊತ್ತಿಲ್ವಾ, ಆದರೂ ರ್ಯಾಲಿ ನಡೆಸೋಕೆ ಸರಿಯಾಗಿರೋ ಜಾಗನೇ ಕೊಟ್ಟಿಲ್ಲ. ವಿಜಯ್ರ ರಾಜಕೀಯ ಜೀವನವನ್ನು ತುಳಿಯೋಕೆ ಡಿಎಂಕೆ ಮಾಡಿರೋ ಕುತಂತ್ರ ಇದು ಅಂತ ಹೇಳಿದ್ರು. ಅಷ್ಟು ಮಾತ್ರ ಅಲ್ಲದೆ, ಕಾಲ್ ತುಳಿತ ಆದಾಗ ಬಿಜೆಪಿ ತನ್ನ NDA ನಿಯೋಗವನ್ನು ಕರೂರಿಗೆ ಕಳಿಸಿತ್ತು. ಆಗಲೂ TVKನ ಮಾತ್ರ ಬ್ಲೇಮ್ ಮಾಡಬಾರ್ದು.
ಅಂತ NDA ನಿಯೋಗ ಹೇಳಿತ್ತು. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 10 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇನ್ನು ಅಚ್ಚರಿ ಅನ್ನೋ ಹಾಗೆ DMK ಸರ್ಕಾರದ ತನಿಖೆ ಖಂಡಿಸಿ ಬಿಜೆಪಿ ನಾಯಕಿ ಉಮಾ ಆನಂದನ್ ಸುಪ್ರೀಂ ಕೋರ್ಟ್ಗೆ CBI ತನಿಖೆಗೆ ಅವರೂ ಹೋಗಿದ್ರು. ಅದೆಲ್ಲ ಅರ್ಜಿಯನ್ನ ಕೋರ್ಟ್ ಸ್ವೀಕರಿಸಿ ಈ ರೀತಿ ಆದೇಶ ಕೊಟ್ಟಿರೋದು. ಹೀಗಾಗಿ ಇದು ನ್ಯಾಯಾಂಗದಲ್ಲಿ ವಿಜಯ್ ಮತ್ತು ಬಿಜೆಪಿಗೆ ಸಿಕ್ಕಿರೋ ಮೊದಲ ಗೆಲುವು ಅಂತ ಪರಿಗಣಿಸಲಾಗ್ತಾ ಇದೆ. ಹೀಗಾಗಿ ಇದು ರಾಜಕೀಯ ಮೈತ್ರಿಗೂ ಕಾರಣ ಆಗಬಹುದಾ ಅನ್ನೋ ವಿಶ್ಲೇಷಣೆ ಇದೆ. ಯಾಕಂದ್ರೆ ಬಿಜೆಪಿ ಮೊದಲಿಂದಲೂ ವಿಜಯರನ್ನ ಎಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ ಇದೆ. ಯಾಕಂದ್ರೆ ತಮಿಳುನಾಡಿನಲ್ಲಿ ಬಿಜೆಪಿ ಗಾಡಿಗೆ ಚಕ್ರಗಳೇ ಇಲ್ಲ. ಹಾಗಾಗಿ ವಿಜಯರ ಅದೊಂದು ರೋಲ್ಸ್ ರಾಯ್ಸ್ ಗೋಸ್ ತರಿಸಿದಾರಲ್ಲ, ಅದರಲ್ಲಿ ಕುತ್ಕೊಂಡು ನಾವು ಹೋಗೋಣ, ಟ್ರಾವೆಲ್ ಮಾಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಇರ್ಬೋದು. ಜಯಲಲಿತಾ ಅವರು ಹೋದ್ಮೇಲೆ ಅಣ್ಣಾ DMK ಒಂಥರ ಸವಕಲು ನಾಣ್ಯ ತರ ಆಗ ಹೋಗ್ತಾ ಇದೆ. ಹಾಗಿರ್ಬೇಕಾದ್ರೆ ವಿಜಯರ ಅಗ್ರೆಸಿವ್ನೆಸ್, ಸ್ಟಾಲಿನ್ರ ತಂತ್ರಗಳ ನಡುವೆ ಈ ಪಳನಿಸ್ವಾಮಿ ಮತ್ತು ಅವರ ಕಿತ್ತಾಡೋ AIADMK ಪಕ್ಷವನ್ನ ಕಟ್ಕೊಂಡು ಹೋದ್ರೆ ದೇವರೇ ಕಾಪಾಡಬೇಕು ನಮ್ಮನ್ನ ಅಂತ ಬಿಜೆಪಿ ಅನ್ಕೊಂಡಿದೆ. ಹೆದರ್ಕೊಂಡ್ಬಿಟ್ಟಿದೆ ಬಿಜೆಪಿ. ಇದೇ ಕಾರಣಕ್ಕೆ ವಿಜಯ್ ಪಕ್ಷ ಕಟ್ಟಿದ ದಿನದಿಂದಲೂ ಬಿಜೆಪಿಗೆ ಕೈಕೊಟ್ಟು ಕರೀತಾ ಇದ್ದಾರೆ. ಖುದ್ದು ತಮಿಳುನಾಡಿನಲ್ಲಿ ಏನಾದ್ರೂ ಮಾಡಿ ಬಿಜೆಪಿ ಕಟ್ಟಬೇಕು ಅಂತ ಹೇಳಿ ಸರ್ವ ರೀತಿಯಲ್ಲೂ ಪ್ರಯತ್ನ ಪಡ್ತಿರೋ, ಹಾರ್ಡ್ ವರ್ಕ್ ಮಾಡ್ತಿರೋ ಅಣ್ಣಾಮಲೈ ಕೂಡ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ವಿಜಯರನ್ನ ಕರೆಯೋಕೆ ಅವ್ರ ಪರವಾಗಿ ನಿಧಾನಕ್ಕೆ ಒಂದು ರೀತಿ ಸಿಗ್ನಲ್ಗಳನ್ನ ಕಳಿಸ್ತಾ ಇದ್ದಾರೆ. ಖುಷ್ಬು ಅವರಂತೂ ವಿಜಯನನ್ನ ತಮ್ಮಂತರ NDA ಕೂಟಕ್ಕೆ ಸೇರ್ಬೇಕು ಅಂತ ಓಪನ್ ಆಗಿ ಹೇಳಿದ್ರು. ಏನೋ ಕಾಲ್ ತುಳಿತದ ನಂತರ ಕೂಡ ಬಿಜೆಪಿ ವಿಜಯ್ ಪರವಾಗಿ ಬ್ಯಾಟಿಂಗ್ ನಡೆಸ್ತಾ ಇದೆ. ಬಿಜೆಪಿಯ ಟಾಪ್ ನಾಯಕರೊಬ್ಬರು ವಿಜಯ್ ಜೊತೆಗೆ ಫೋನ್ನಲ್ಲಿ ಮಾತಾಡಿ DMK ವಿರುದ್ಧ ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಅಷ್ಟೇ ಅಲ್ಲದೆ ಮೊನ್ನೆ ತಮಿಳುನಾಡು ಬಿಜೆಪಿ MLA ವನತಿ ಶ್ರೀನಿವಾಸನ್ ಮಾತನಾಡಿ ಒಬ್ಬರು ಸ್ಟ್ರಾಂಗ್ ಲೀಡರ್ ನಮ್ಮ NDAಗೆ ಸೇರ್ತಾ ಇದ್ದಾರೆ ಶೀಘ್ರ ಅಂತ ಹೇಳಿದ್ರು. ಪಳನಿಸ್ವಾಮಿ ಕೂಡ ವಿಜಯ್ ಜೊತೆಗೆ ಟೈಅಪ್ ಆಗೋಕೆ ಕಾಯ್ತಾ ಇದ್ದಾರೆ. ಅವ್ರಿಗೂ ಕೂಡ ವಿಜಯ್ ಬೇಕು. ಅದಕ್ಕೆ ವಿಜಯರ ಜನಪ್ರಿಯತೆ ಮತ್ತು ಅವರ ರೆಡಿಮೇಡ್ ಫಿಲ್ಮ್ ಫ್ಯಾನ್ ಬೇಸ್ ಕಾರಣ. ವಿಜಯ್ ಪರ ನಾವಿದ್ದೀವಿ ಅಂತ ತೋರಿಸ್ಬಿಟ್ರೆ ಅವರ ಫ್ಯಾನ್ಸ್ ವೋಟ್ಗಳಾಗಿ ನಮಗೂ ಬೀಳುತ್ತೆ ಅನ್ನೋದು ಎಲ್ಲರೂ ಮಾಡಿರೋ ಲೆಕ್ಕಾಚಾರ ಇವರು. ಹಾಗೆ ನೋಡಿದ್ರೆ ವಿಜಯ್ ಕೂಡ ಆರಂಭದಲ್ಲಿ ಯಾವುದೇ ಮೈತ್ರಿಗೆ ಸಿದ್ಧ ಅಂತ ಹೇಳ್ತಾ ಇದ್ರು. ಆದರೆ ಸ್ವಲ್ಪ ಜನ ಬರೋದು ನೋಡಿದ್ರು. ಆದರೆ ಯಾವಾಗ ಸ್ವಲ್ಪ ಜಾಸ್ತಿ ಕ್ರೌಡ್ ಆಗ್ಲಿಕ್ಕೆ ಶುರುವಾಯ್ತು ಅವ್ರ ರ್ಯಾಲಿಗಳಲ್ಲಿ, ಫಿಲ್ಮಿ ಆಗೋಕೆ ಶುರುವಾದರು. ಮತ್ತೆ ನಾನು ಸಿಂಗಲ್ ಆಗಿನೇ ಇರೋದು ಸಿಂಹ, ಯಾರೊಂದಿಗೂ ಮೈತ್ರಿ ಇಲ್ಲ ಅಂತ ನಿರಾಕರಣೆ ಮಾಡಿದ್ರು. ಆದರೆ ಕರೂರ್ನ ಕಾಲ್ ತುಳಿತ ಈ ಸಿಂಹದ ಗರ್ಜನೆಯಲ್ಲಿನ ವಾಲ್ಯೂಮ್ಗೆ ಒಂಚೂರು ಡೌನ್ ಮಾಡಿ ಮ್ಯೂಟ್ ಮಾಡೋ ರೀತಿ ಮಾಡಿದೆ. ಅವರ ಜನಪ್ರಿಯತೆಗೂ ಚೂರು ಪೆಟ್ಟು ಬಿದ್ದಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ವಿಜಯ್ ಕಾನೂನು ಕ್ರಮದ ಭೀತಿಯನ್ನು ಫೇಸ್ ಮಾಡ್ತಿದ್ದಾರೆ. ಸ್ಟೇಟ್ನವರಂತೂ DMKನವರಂತೂ ಕಾಯ್ತಾ ಇದ್ದಾರೆ, ಹೆಂಗೆ ಹಿಡಿದಾಕಬೇಕು, ಲಾಕ್ ಮಾಡಬೇಕು ವಿಜಯ್ನ ಅಂತ ಟೈಮ್ನಲ್ಲಿ ಬಿಜೆಪಿನ ಕೂಡ ಎದುರು ಹಾಕೊಳ್ಳೋಕೆ ರೆಡಿ ಇದ್ದಾರೆ. CBI ತನಿಖೆಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಸೆಂಟ್ರಲ್ನಲ್ಲಿ ಬಿಜೆಪಿ ಇದೆ, ಒಂಚೂರು ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ CBI ಮೇಲೆ ಕೇಂದ್ರದ್ದು. ನಿಮಗೆಲ್ಲ ಗೊತ್ತಿರೋ ವಿಚಾರನೆ. ಸುಪ್ರೀಂ ಕೋರ್ಟ್ ಈ ಹಿಂದೆನೇ ಒಂದ್ಸಲಿ ಯಾವುದೋ ಸಂದರ್ಭದಲ್ಲಿ ಹೇಳಿತ್ತು, ತೋತಾ ಅಂತ, ಅಂದರೆ ಪಂಜರದ ಗಿಣಿ ಇದ್ದ ಹಾಗೆ CBI ಅನ್ನೋ ರೀತಿಯಲ್ಲಿ, ಹಂಗಿರಬಾರ್ದು ಅಂತ ಟೀಕೆ ಮಾಡಿತ್ತು ಈ ಹಿಂದೆ. ಸೊ ಇಂಥ ಹೊತ್ತಲ್ಲಿ ಎದುರು ಹಾಕೊಳ್ತಾರ. ಈ ಕಡೆ DMK ಕಾಯ್ತಿದೆ, ಆ ಕಡೆ ಬಿಜೆಪಿನ ಎದುರು ಹಾಕೊಂಡ್ರೆ ಕಷ್ಟ ಅಲ್ವಾ. ಹಾಗಾಗಿ ಇದು ಈ CBI ತನಿಖೆ ಅನ್ನೋ ವಿಚಾರ ಕಮಲದ ಹೂ ಹೋಗಿ ತೇಲ್ಕೊಂಡು ವಿಜಯರ ರೋಲ್ಸ್ ರಾಯ್ಸ್ ಕಾರ್ ಮೇಲೆ ಬೀಳಬಹುದಾ ಅನ್ನೋ ಚರ್ಚೆ ಕಾರಣ ಆಗ್ತಾ ಇದೆ. ಒಂದು ವೇಳೆ CBI ತನಿಖೆನಲ್ಲಿ ವಿಜಯ್ ತಪ್ಪಿಲ್ಲ ಅಂತ ಬಂದರೆ ಸ್ಟಾಲಿನ್ ಸರ್ಕಾರದೇ ತಪ್ಪು ಅಂತ ಆಗುತ್ತೆ. ಆಗ ಜನರಿಗೆ ಬೇರೆದೇ ಮೆಸೇಜ್ ಹೋಗುತ್ತೆ. ಇಡೀ ತಮಿಳುನಾಡಿನ ಮೇಲೆ ಪರಿಣಾಮ ಬೀರುತ್ತೆ. ಅಷ್ಟು ಸೂಕ್ಷ್ಮ ವಿಚಾರ ಅಲ್ಲಿಗೆದು. ಹೀಗಾಗಿ ಈ ಬೆಳವಣಿಗೆ ಎಲ್ಲ ರೀತಿಯಲ್ಲೂ ಗಮನ ಸೆಳೀತಾ ಇದೆ. ಈ ನಡುವೆ ಸ್ನೇಹಿತರೆ, ಈ ಪೊಲಿಟಿಕಲ್ ಆ್ಯಂಗಲ್ಗೆ ಸಂಬಂಧ ಇಲ್ಲ, ಆದರೆ ಕೇಸಿಗೆ ಸಂಬಂಧ ಇದೆ. ಒಂದು ಡೆವಲಪ್ಮೆಂಟ್ ಏನಾಗಿದೆ ಅಂದರೆ, ಇದು ಅನ್ರಿಲೇಟೆಡ್ ಈ ಪೊಲಿಟಿಕಲ್ ಕಾಂಟೆಕ್ಸ್ಗೆ, ಬಟ್ ಕೇಸ್ಗೆ ರಿಲೇಟೆಡ್. ಕಾಲ್ ತುಳಿದ ದುರಂತದಲ್ಲಿ ತಮ್ಮ ಕುಟುಂಬದವರನ್ನ ಕಳ್ಕೊಂಡ ಕೆಲವರು ಏನು ಹೇಳಿದ್ದಾರೆ ಅಂದರೆ, ನಮ್ಮನ್ನು ಕೇಳದೇನೆ CBI ತನಿಖೆಗೆ ಅರ್ಜಿ ಹಾಕಿದ್ದಾರೆ. TV ನ್ಯೂಸ್ ರಿಪೋರ್ಟ್ಸ್ ನೋಡಿ ನಮಗೆ ಗೊತ್ತಾಯಿತು, ಇದರಲ್ಲಿ ನಮ್ಮ ಒಪ್ಪಿಗೆನೇ ಪಡೆದಿಲ್ಲ, ಸುಮ್ಮನೆ ಏಕಾಏಕಿ ನಮ್ಮ ಹೆಸರನ್ನು ಸೇರಿಸಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ವಿಜಯ್ ವಿರೋಧಿ ಅಭಿಪ್ರಾಯಗಳನ್ನು ಕೆಲವರು, ದುರಂತದಲ್ಲಿ ಪ್ರಾಣ ಕಳ್ಕೊಂಡ ಫ್ಯಾಮಿಲಿಯವರು ಅರ್ಜಿ ಹಾಕಬೇಕಾದ್ರೆ CBI ಕೇಸ್ ಬೇಕು ಅಂತ ನಮ್ಮ ಅನುಮತಿ ಪಡೆದಿಲ್ಲ, ಆದರೂ ನಮ್ಮ ಪರವಾಗಿ ಇವರೇ ಅರ್ಜಿ ಹಾಕೊಂಡ್ಬಿಟ್ಟಿದ್ದಾರೆ ವಿಜಯ್ ಪಾರ್ಟಿಯವರು ಅಂತ ಆರೋಪ ಮಾಡಿದ್ದಾರೆ.
ಇದರಲ್ಲಿ ಟೆಕ್ನಿಕಲಿ ಏನಾಗಿದೆ, ಇವ್ರ ಹೆಸರನ್ನು ಕೂಡ ಅರ್ಜಿಯಲ್ಲಿ ಸೇರಿಸ್ಕೊಂಡಿದ್ರ, ಅದನ್ನಷ್ಟೇ ವೆರಿಫೈ ಆಗಬೇಕು. ಇವರ ಅನುಮತಿಯನ್ನು ಪಡಿಬೇಕಾಗಿತ್ತಾ, ಪಡೆಯೋ ಅವಶ್ಯಕತೆ ಇದೆಯಾ? ಬಿಕಾಸ್ 40ಕ್ಕೂ ಅಧಿಕ ಜನರ ಪ್ರಾಣ ಹೋಗಿರಬೇಕಾದ್ರೆ ಪ್ರತಿಯೊಬ್ಬರದ್ದು ಪ್ರತ್ಯೇಕ ಅನುಮತಿ ಪಡೆಯೋ ಅವಶ್ಯಕತೆ ಇದೆಯಾ? ಅದೆಲ್ಲ ಟೆಕ್ನಿಕಲ್ ನೆಕ್ಸ್ಟ್ ನೋಡ್ಬೇಕೇನಾಗುತ್ತೆ ಅಂತ. ಆದರೆ ಓವರ್ ಆಲ್ ಇದರಿಂದ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಅನಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇದು ಆಗಲೇ ಹೇಳಿದಾಗೆ 40ಕ್ಕೂ ಅಧಿಕ ಜನರ ಪ್ರಾಣ ಹೋಗಿರೋ ವಿಚಾರ. ಇದರಲ್ಲಿ ಒಬ್ಬರು ಇಬ್ಬರು ಅನುಮತಿ ಕೊಟ್ರಾ ಇಲ್ವಾ ಅನ್ನೋದು ಟೆಕ್ನಿಕಲ್ ವಿಚಾರವೇ ಹೊರತುಪಡಿಸಿ ಕೇಸ್ನ ಮೆರಿಟನ್ನು ಡಿಸೈಡ್ ಮಾಡೋ ವಿಚಾರ ಇದು ಆಗಲ್ಲ ಅನ್ನೋದು ಬಹುತೇಕ ತಜ್ಞರ ಒಪಿನಿಯನ್ ಇಲ್ಲೇ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ ಬಂದರೂ ಕೂಡ ನಿಮಗೆ ಮಾಹಿತಿಯನ್ನು ತಲುಪಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ಜಾಯ್ನ್ ಆಗೋಕೆ ಕನ್ಸಿಡರ್ ಮಾಡ್ಬೋದು. ವಿಡಿಯೋ ಕೆಳಗಡೆ ಜಾಯ್ನ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಅದ್ರ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ಡೈರೆಕ್ಟ್ಲಿ ಅಲ್ಲಿ ಜಾಯ್ನ್ ಆಗ್ಬೋದು. ಆಪಲ್ ಡಿವೈಸಸ್ನ ಯೂಸ್ ಮಾಡ್ತಿರೋರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಪ್ರತ್ಯೇಕ ಮೆಂಬರ್ಶಿಪ್ ಅಂತ ಮೆನ್ಷನ್ ಮಾಡಿ ಸಪರೇಟ್ ಲಿಂಕನ್ನು ಕೊಟ್ಟಿರ್ತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಬ್ರೌಸರ್ಗೆ ಹೋಗಿ ನೀವು ಆಪಲ್ ಯೂಸರ್ಸ್ ಜಾಯ್ನ್ ಆಗಬಹುದು. ಅಲ್ಲಿ ನಾವು ಮೆಂಬರ್ಸ್ ಓನ್ಲಿ ಕಾಂಟೆಂಟ್ನ ಒಂದಷ್ಟು ವ್ಯಾಲ್ಯೂಬಲ್ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ದೀವಿ. ಲಾಂಚ್ ಮಾಡಿದ್ದೀವಿ ಅದನ್ನು ಆಲ್ರೆಡಿ, ಸುಮಾರು ವಿಡಿಯೋಸಲ್ಲಿ ಬರ್ತಾ ಇದ್ದಾವೆ. ಅಲ್ಲಿ ಸ್ನೇಹಿತರೆ ಮೆಂಬರ್ಸ್ ಓನ್ಲಿ ವಿಡಿಯೋ, ಆಗಾಗ ಮೆಂಬರ್ಸ್ ಓನ್ಲಿ ಲೈವ್ ಇಂಟರಾಕ್ಷನ್ಸ್, ಆಯ್ದ ಮೆಂಬರ್ಸ್ ಪ್ರಶ್ನೆಗಳಿಗೆ ಉತ್ತರ, ಹಾಗೆ ಇನ್ನಷ್ಟು ಎಕ್ಸ್ಕ್ಲೂಸಿವ್ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ನಲ್ಲಿ ನಾವು ಕೊಡ್ತಾ ಹೋಗೋ ಪ್ರಯತ್ನವನ್ನು ನಡೆಸ್ತಾ ಇದ್ದೀವಿ. ಅಲ್ಲಿ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಏನು ಬರುತ್ತೆ ಅದರಲ್ಲಿ ನಾವು ನಮ್ಮ ಕಡೆಯಿಂದ ಎಕ್ಸ್ಟ್ರಾ ಆ್ಯಡ್ಗಳನ್ನು ಯಾವುದು ಹಾಕದೆ ಅಲ್ಲಿ ಒಂದಷ್ಟು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡೋ ಪ್ರಯತ್ನವನ್ನು ನಡೆಸ್ತಾ ಇದ್ದೀವಿ ಸ್ನೇಹಿತರೆ. ನಮ್ಮ ಕೆಲಸದಲ್ಲಿ ವ್ಯಾಲ್ಯೂ ನಿಮಗೆ ಕಾಣಿಸ್ತಾ ಇದ್ದರೆ ಸ್ನೇಹಿತರೆ, ದಿನಕ್ಕೆ ₹1 ಕಮ್ಮಿ ಖರ್ಚಾಗುತ್ತೆ. ಲೋಯೆಸ್ಟ್ ಸ್ಲ್ಯಾಬ್ ನಾವು ಚೂಸ್ ಮಾಡಿದ್ದೀವಿ, ₹29 ಪರ್ ಮಂತ್. ದಿನಕ್ಕೆ 99 ಪೈಸೆ ಚೇಂಜ್ ಆಗುತ್ತೆ. ಆಸಕ್ತರು ಅದನ್ನು ಕನ್ಸಿಡರ್ ಮಾಡಬಹುದು. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಪಲ್ ಡಿವೈಸಸ್ ಯೂಸರ್ಸ್ಗೆ ಲಿಂಕ್ ಸಪ್ರೇಟ್ ಆಗಿಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.